ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಸಂಜಯ್. ಇವತ್ತು ನಾನು ಮಾತಾಡೋಕೆ ಹೋಗ್ತಿರೋ ಟಾಪಿಕ್ ಏನಂತ ಅಂದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಇಂಡಿಯಾದಲ್ಲಿ ಭವಿಷ್ಯ ಇದೆಯಾ, ಫ್ಯೂಚರ್ ಇದೆಯಾ? ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನ ಆಸ್ ಎ ಕೆರಿಯರ್ ಆಗಿ ತಗೊಬೋದಾ? ಇವತ್ತು ನಾನು ಒಂದು ಜಾಬ್ ಅಲ್ಲಿ ಅಥವಾ ಯಾವ್ದೋ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀನಿ, ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಬೆಳಗ್ಗೆ 9 ಗಂಟೆಗೆ ಹೋಗಿ ಸಂಜೆ 5 ಗಂಟೆಗೆ ಬರೋದು ಇಷ್ಟ ಇಲ್ಲ. ಒಂದು ಬಾಸಿಸಮ್ ಅನ್ನೋದು ಇಷ್ಟ ಇಲ್ಲ, ಒಂದು ಟಾರ್ಚರ್ ಅನ್ನೋದು ಇಷ್ಟ ಇಲ್ಲ. ನಂದೇ ಆದಂತ ಒಂದು ಓನ್ ಜಾಬ್ ನ ಅಥವಾ ಓನ್ ಬಿಸ್ನೆಸ್ ನ ಮಾಡಬೇಕು, ಒಂದು 10 ಜನಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ನಾನು ಕೆರಿಯರ್ ಆಗಿ ತಗೊಬೋದಾ? ಸೊ ಈ ರೀತಿ ತುಂಬಾ ಜನಗಳಿಗೆ ಡೌಟ್ಸ್ ಇದೆ. ಆಲ್ರೆಡಿ ತುಂಬಾ ವಿಡಿಯೋಸ್ ಗಳನ್ನ ನೀವು ನೋಡಿದೀರಾ. ಜೊತೆಗೆ ಕಾಲ್ ಮಾಡಿ ಕೂಡ ಈ ಒಂದು ವಿಚಾರದ ಬಗ್ಗೆ ಮಾತಾಡಿದೀವಿ. ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ಡಿಸ್ಕಷನ್ ಆಗಿದೆ. ಸೊ ಆ ಒಂದು ವಿಚಾರನ ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಂಡಸ್ಟ್ರಿಗೆ ಫ್ಯೂಚರ್ ಇದೆ ಅನ್ನೋದು ಕ್ವಶನ್ಗೆ ತುಂಬಾ ಟಾಪ್ ಲೀಡರ್ಸ್ ಗಳಿರ್ಬೋದು, ಬಿಗ್ ಪ್ಲೇಯರ್ಸ್ ಗಳಿರ್ಬೋದು, ಅಥವಾ ಬಿಗ್ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಗಳಿರ್ಬೋದು, ಈ ಒಂದು ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ದಾರೆ. ಆ ಒಂದು ವಿಚಾರನ ನಾನು ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಅಮೇರಿಕಾ ಅಂತ ಏನಿದೆ, ಇಡೀ ಜಗತ್ತಿಗೆ ದೊಡ್ಡಣ್ಣ ಅಂತ ಏನ್ ಕರಿತೀವಿ, ಪ್ರೆಸಿಡೆಂಟ್ ಆಗಿರುವಂತ ವ್ಯಕ್ತಿ ಇವತ್ತು ಈ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ದಾರೆ. ಜೊತೆಗೆ ಗುಡ್ ನ್ಯೂಸ್ ಏನಂತಂದ್ರೆ, ಅವರು ಕೂಡ ಈ ಒಂದು ಇಂಡಸ್ಟ್ರಿನ ಕೆರಿಯರ್ ಆಗಿ ತಗೊಂಡು ಆ ಒಂದು ಪೊಸಿಷನ್ ರೀಚ್ ಆಗಿದ್ದಾರೆ. ಅಂದ್ರೆ ಅಮೆರಿಕದ ಪ್ರೆಸಿಡೆಂಟ್ ಆಗಿರೋದು ಈ ಇಂಡಸ್ಟ್ರಿಯಿಂದಾನೆ. ಆ ಇಂಡಸ್ಟ್ರಿ ಬೇರೆ ಯಾವ್ದಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಆ ವ್ಯಕ್ತಿ ಬೇರೆ ಯಾವ್ದಲ್ಲ, ಡೊನಾಲ್ಡ್ ಟ್ರಂಪ್. ಸೊ ಇವತ್ತು ಪ್ರೆಸೆಂಟ್ಲಿ ಕೂಡ ಟ್ರಂಪ್ ನೆಟ್ವರ್ಕ್ ಅಂತ ಹೇಳಿ ಅವ್ರದೇ ಆದಂತ ಒಂದು ಕಂಪನಿ ಇದೆ ಅಮೆರಿಕದಲ್ಲಿ. ಸೊ ಯೋಚನೆ ಮಾಡಿ, ಒಬ್ಬ ನೆಟ್ವರ್ಕ್ ಮಾರ್ಕೆಟರ್ ಒಂದು ಇಡೀ ಜಗತ್ತಿಗೆ ದೊಡ್ಡಣ ಆಗಿರುವಂತ ಒಂದು ದೇಶದ ಪ್ರೆಸಿಡೆಂಟ್ ಆಗ್ಬೋದು ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿಯಿಂದ ಅಂತ ಅಂದ್ರೆ, ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿಗೆ ಎಂತ ಒಂದು ಪೊಟೆನ್ಶಿಯಲ್ ಇದೆ, ನೀವೇ ಯೋಚನೆ ಮಾಡಿ. ಜೊತೆಗೆ ಇಡೀ ವರ್ಲ್ಡ್ ಅಲ್ಲಿ ಸೆಕೆಂಡ್ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್, ಅಂದ್ರೆ ಇಡೀ ಜಗತ್ತಿಗೆ ಎರಡನೇ ಅತಿ ಅಗರ್ಭ ಶ್ರೀಮಂತ ಅಂತ ಯಾರಿದ್ದಾರೆ, ಆ ವ್ಯಕ್ತಿ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ. ನಾನೇನಾದ್ರೂ ಇವತ್ತು ನಂದು ಏನೆಲ್ಲ ದುಡ್ಡಿದೆ, ಆಸ್ತಿ ಇದೆ, ಅವ್ರ ಹತ್ರ ಆಸ್ತಿ ಇರೋದು ಏನು ಎಷ್ಟಿದೆ ಅಂತಂದ್ರೆ $90 ಬಿಲಿಯನ್ ಅಂತ ಕರೀತಾರೆ. $90 ಬಿಲಿಯನ್ ಅಂದ್ರೆ 1 ಬಿಲಿಯನ್ ಅಂತಂದ್ರೆ 100 ಕೋಟಿ, 90 ಬಿಲಿಯನ್ ಅಂದ್ರೆ 90 × 100 ಮಾಡಿ $1 ಅಂತಂದ್ರೆ 70 ರೂಪಾಯಿ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡೋದಾದ್ರೆ. ಸೊ ಅಷ್ಟು ಅಮೌಂಟ್ ಇರುವಂತ ವ್ಯಕ್ತಿ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ. ಏನಂತ ಅಂದ್ರೆ, ಇಫ್ ಐ ವುಡ್ ಬಿ ಗಿವನ್ ಎ ಚಾನ್ಸ್ ಟು ಸ್ಟಾರ್ಟ್ ಆಲ್ ಓವರ್ ಅಗೇನ್, ಐ ವುಡ್ ಚೂಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಅಂದ್ರೆ ನಾನು ಇವತ್ತು ಏನೆಲ್ಲ ನಾನು ದುಡ್ಡು ಮಾಡಿದೀನಿ, ಇವತ್ತು ನನ್ನ ಹತ್ರ ಆಸ್ತಿ ಇದೆ, ಆಸ್ತಿ ಎಲ್ಲ ಝೀರೋ ಆಯ್ತು ಅಂತಂದ್ರೆ, ಮತ್ತೆ ಆ ಝೀರೋದಿಂದ ಇದೇ ಒಂದು ಪೊಸಿಷನ್ ನಾನು ರೀಚ್ ಆಗ್ತೀನಿ ಅಂತಂದ್ರೆ ಯಾವ ಇಂಡಸ್ಟ್ರಿ ಚೂಸ್ ಮಾಡ್ತೀನಿ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಚೂಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬೇರೆ ಯಾರಲ್ಲ, ಈಸ್ ನನ್ ಅದರ್ ಮೈಕ್ರೋಸಾಫ್ಟ್ ಓನರ್ ಬಿಲ್ ಗೇಟ್. ಜೊತೆಗೆ ರಿಚಾರ್ಡ್ ಬ್ರಾನ್ಸನ್ ಅಂತ ಹೇಳಿ 400 ಕಂಪನಿಗಳನ್ನ ಮ್ಯಾನೇಜ್ ಮಾಡುವಂತ ವ್ಯಕ್ತಿ, UK ಕೆನಡಾದಂತ ವ್ಯಕ್ತಿ, UK ಯುನೈಟೆಡ್ ಕಿಂಗ್ಡಮ್. ಸೊ ಅವನ ದೇಶದಿಂದ ಬಂದಂತ ವ್ಯಕ್ತಿ. ಸೊ ಈ ವ್ಯಕ್ತಿ ಯಾವ ಲೆವೆಲ್ ಅಲ್ಲಿ ಇದ್ದಾರೆ ಅಂತಂದ್ರೆ, ಟಾಪ್ 500 ರಿಚೆಸ್ಟ್ ಪರ್ಸನ್ ಅಲ್ಲಿ ಇವರು ಕೂಡ ಬರ್ತಾರೆ. 324 ಲಿಸ್ಟ್ ಅಲ್ಲಿ ಇದ್ದಾರೆ. ಈ ವ್ಯಕ್ತಿ ಒಂದು ಇಂಟರ್ವ್ಯೂ ಕ್ಲಾರಿಫಿಕೇಶನ್ ಕೊಡ್ತಾರೆ. ಏನಂತ ಅಂದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡಿದ್ದಾರೆ ಒಂದು ಇಂಟರ್ವ್ಯೂ ಅಲ್ಲಿ. ನೆಕ್ಸ್ಟ್ 20 ರಿಂದ 30 ವರ್ಷದಲ್ಲಿ ಮೋರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುವಂತ ಪೊಟೆನ್ಶಿಯಲ್ ಇರೋದು ನೆಟ್ವರ್ಕ್ ಮಾರ್ಕೆಟರ್ಸ್ಗೆ ಅಂತ ಹೇಳಿ. ಅಂದ್ರೆ ಜಾಸ್ತಿ ಸ್ವಯೋದ್ಯೋಗನ ಕ್ರಿಯೇಟ್ ಮಾಡುವಂತ ಪವರ್ ನೆಟ್ವರ್ಕ್ ಮಾರ್ಕೆಟರ್ಸ್ ಇದೆ ಅನ್ನೋದನ್ನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಜೊತೆಗೆ ಮೋಟಿವೇಶನಲ್ ಸ್ಪೀಕರ್ ಅಲ್ಲಿ ಟಾಪ್ ಅಲ್ಲಿ ಬರುವಂತ ವ್ಯಕ್ತಿ, ಈ ವ್ಯಕ್ತಿ ಹೇಳ್ತಾರೆ, ಮೋರ್ ಮಿಲಿಯನರ್ಸ್ ಅನ್ನುವಂತ ಏನಿದೆ ಅಂದ್ರೆ, ಮಿಲಿಯನ್ ಅಂತ ಅಂದ್ರೆ 1 ಮಿಲಿಯನ್ = 10 lakh. ಅಂದ್ರೆ ಆ ರೀತಿ ಮಲ್ಟಿ ಮಿಲಿಯನರ್ಸ್ ನ ಕ್ರಿಯೇಟ್ ಮಾಡಿರುವಂತ ಒಂದು ಇಂಡಸ್ಟ್ರಿ ಇಡೀ ಜಗತ್ತಲ್ಲಿ ಯಾವ್ದಾದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಹೇಳ್ತಾರೆ. ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಹ್ಯಾಸ್ ಪ್ರೊಡ್ಯೂಸ್ ಮೋರ್ ಮಿಲಿಯನರ್ಸ್ ಇನ್ ದ ಹಿಸ್ಟ್ರಿ ಆಫ್ ವರ್ಲ್ಡ್ ಅಂತ ಹೇಳ್ತಾರೆ. ಅಂದ್ರೆ ಇಡೀ ಜಗತ್ತಲ್ಲೇ ಹೈಯೆಸ್ಟ್ ಮಿಲಿಯನ್ಸ್ ಕ್ರಿಯೇಟ್ ಮಾಡುವಂತ ಏಕೈಕ ಇಂಡಸ್ಟ್ರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದನ್ನ ಲೇಸ್ ಪ್ರೋನ್ ಅಂತ ಹೇಳಿ ಮೋಟಿವೇಶನ್ ಸ್ಪೀಕರ್ ಕ್ಲಾರಿಫಿಕೇಶನ್ ಕೊಡ್ತಾರೆ. ಜೊತೆಗೆ ನೆಕ್ಸ್ಟ್ ಹೇಳುವಂತ ವ್ಯಕ್ತಿ ಈಸ್ ಫ್ರಮ್ ಚೀನಾ. ಸೊ ಇವರು ಕೂಡ ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿಯಲ್ಲಿ ಸ್ಕ್ರಾಚ್ ಇಂದ, ಅಂದ್ರೆ ಏನೂ ಇಲ್ಲ ಇವ್ರ ಲೈಫ್ ಅಲ್ಲಿ ಅಂತ ವ್ಯಕ್ತಿ ಒಂದು ಟಾಪ್ ಲೆವೆಲ್ ರೀಚ್ ಆಗಿರುವಂತ ವ್ಯಕ್ತಿ. ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿ ಬಗ್ಗೆ ಒಂದು ಬುಕ್ ಬರೆದಿದ್ದಾರೆ. ಸೊ ನಾನು ನಿಮ್ಗೆ ಸಜೆಸ್ಟ್ ಮಾಡುವಂತ ಬುಕ್, ಟಾಪ್ ಬುಕ್ ಅಂತ ಹೇಳ್ಬೋದು, ಇಡೀ ವರ್ಲ್ಡ್ ಅಲ್ಲಿ ಫೇಮಸ್ ಆಗಿರುವಂತ ಬುಕ್ ಅಂತ ಹೇಳ್ಬೋದು. ದ ಬಿಸಿನೆಸ್ ಆಫ್ 21st ಸೆಂಚುರಿ, ರಾಬರ್ಟ್ ಟಿ ಕಿಯೋಸಕಿ ಅಂತ ವ್ಯಕ್ತಿ ಬರ್ದಿರುವಂತ ವ್ಯಕ್ತಿ. ರಿಚ್ ಡ್ಯಾಡ್ ಅಂಡ್ ಪೂರ್ ಡ್ಯಾಡ್ ಅಂತಾನೂ ಕೂಡ ಒಂದು ಬುಕ್ ಇದೆ. ಸೊ ಟಾಪ್ ಸೆಲ್ಲಿಂಗ್ ಬುಕ್ ಇಡೀ ವರ್ಲ್ಡ್ ಅಲ್ಲಿ. ಈ ವ್ಯಕ್ತಿ ಕ್ಲಾರಿಫಿಕೇಶನ್ ಕೊಡ್ತಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಮಾಡೆಲ್ ಇನ್ ದ ವರ್ಲ್ಡ್ ಅಂತ. ಅಂದ್ರೆ ತುಂಬಾ ಸ್ಪೀಡ್ ಆಗಿ ಇಡೀ ಜಗತ್ತಲ್ಲೇ ಗ್ರೋ ಆಗುವಂತ ಒಂದು ಬಿಸ್ನೆಸ್ ಮಾಡೆಲ್ ಯಾವ್ದಾದ್ರು ಇದೆ ಅಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕ್ಲಾರಿಫಿಕೇಶನ್ ಕೊಡ್ತಾರೆ. ಇವರೆಲ್ಲರೂ ಕೂಡ ಬೇರೆ ದೇಶದವರು, ಬಟ್ ನಮ್ ದೇಶದವರೇ ಒಂದು ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಇವ್ರ ಬಗ್ಗೆ ಮಾತಾಡೋದಕ್ಕೆ. ಒಂದಾನ ಟೈಮ್ ಅಲ್ಲಿ ನ್ಯೂಸ್ ಪೇಪರ್ ಮಾಡ್ತಿದ್ದಂತ ವ್ಯಕ್ತಿ, ಇವನ್ ನ್ಯೂಸ್ ಪೇಪರ್ ಮಾರೋರು ಕೂಡ ಈ ಲೆವೆಲ್ ರೀಚ್ ಆಗ್ಬೋದು ಅನ್ನೋ ಕ್ಲಾರಿಫಿಕೇಶನ್ ಕೊಟ್ಟಂತ ವ್ಯಕ್ತಿ. ಸೊ ಸೈನ್ಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು, ಸೈಂಟಿಸ್ಟ್ ಆದ್ರು, ಜೊತೆಗೆ ಒಂದ್ ಟೈಮ್ ಅಲ್ಲಿ ಪ್ರೆಸಿಡೆಂಟ್ ಆದ್ರು ಇಂಡಿಯಾದಲ್ಲಿ. ಚಿಲ್ಡ್ರನ್ಸ್ ಹತ್ರ ಮಾತಾಡೋದು ತುಂಬಾ ಇಷ್ಟ, ತುಂಬಾ ನಾಲೆಡ್ಜ್ ನ ಇಂಡಿಯಾಗೆ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿರೋ ಬುಕ್ಸ್ ಗಳನ್ನ ಬರೆದಿದ್ದಾರೆ.
ಸೊ ಅವ್ರು ಬೇರೆ ಯಾರು ಅಲ್ಲ, ಸೊ ಅವ್ರ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ನನ್ ಅದರ್ APJ ಅಬ್ದುಲ್ ಕಲಾಂ ಸರ್. ಅವ್ರು ಹೇಳ್ತಾರೆ ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿ ಬಗ್ಗೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದ ಫಾಸ್ಟೆಸ್ಟ್ ಬಿಸ್ನೆಸ್ ಆಫ್ 21st century which can joined by every young man and woman globally, otherwise you can never get best of your ethos ಅಂತ ಹೇಳಿ. ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಅಂತ ಒಂದು ಪೊಟೆನ್ಶಿಯಲ್ ಇದೆ, ಫಾಸ್ಟ್ ಆಗಿ ಮೂವ್ ಆಗುವಂತ 21st centuryಯಲ್ಲಿ. ಸೊ ಇದನ್ನ ಪ್ರತಿ ಒಬ್ಬ ಯುವಕ ಯುವತಿ ಇಡೀ ಜಗತ್ತಲ್ಲಿ ಜಾಯ್ನ್ ಆಗ್ಬೇಕು. ಜಾಯ್ನ್ ಆಗಿಲ್ಲ ಅಂತ ಅಂದ್ರೆ ನಿಮ್ಮ ನಿಜವಾದ ಯೌವನದ ಬೆಲೆ ಗೊತ್ತಾಗಲ್ಲ, ಅಂದ್ರೆ ಯೂತ್ ಏಜ್ ನ ಬೆಲೆ ಗೊತ್ತಾಗಲ್ಲ ಅನ್ನೋದನ್ನ ಕ್ಲಾರಿಫಿಕೇಶನ್ ಕೊಡ್ತಾರೆ. ಸೊ ಯೋಚನೆ ಮಾಡಿ, ಸೊ ಅಂತ ಒಂದು ಟಾಪ್ ಪೊಸಿಷನ್ ಅಂತ ವ್ಯಕ್ತಿ ಇಂಡಿಯಾದಲ್ಲಿ ಈ ನೆಟ್ವರ್ಕ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಯೋಚನೆ ಮಾಡಿ. ಜೊತೆಗೆ ಕರೆಂಟ್ ಕ್ಯಾಬಿನೆಟ್ ಮಿನಿಸ್ಟರ್ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಆ ವ್ಯಕ್ತಿ ಈ ಒಂದು ಇಂಡಸ್ಟ್ರಿ ಬಗ್ಗೆ ಏನಂತ ಹೇಳಿದ್ದಾರೆ ಅಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದ ಫ್ಯೂಚರ್ ಬಿಸ್ನೆಸ್ ಆಫ್ ಇಂಡಿಯಾ. ಜೊತೆಗೆ ದಿಸ್ ಇಸ್ 21st century business. This is 21st century business. This will give the revenue of 9,000 crore to Indian government to till 2025 ಅಂತ. ಅಂದ್ರೆ 2025 ಒಳಗಡೆ ಇಂಡಿಯನ್ ಗವರ್ಮೆಂಟ್ ಗೆ 9,000 ಕೋಟಿ ರೆವೆನ್ಯೂ ಕೊಡುತ್ತೆ. ಆ ಇಂಡಸ್ಟ್ರಿ ಬೇರೆ ಯಾವ್ದಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅಂತ ಕ್ಲಾರಿಫಿಕೇಶನ್ ಕೊಡ್ತಾರೆ. ಸೊ ಇದೊಂದು ಕಾನ್ಸೆಪ್ಟ್ ಅವ್ರಿಗೆ ಅರ್ಥ ಆಗಿದ್ದಕ್ಕೆ ಇಂಡಸ್ಟ್ರಿ ಬಗ್ಗೆ ಸ್ಟಡಿ ಮಾಡಿ ಸೊ ಒಂದು ಗವರ್ಮೆಂಟ್ ಗೆ ಒಂದು ಗೈಡ್ಲೈನ್ಸ್ ನ ಪಾಸ್ ಮಾಡ್ತಾರೆ. ಇಂಡಸ್ಟ್ರಿಗೆ ಒಂದು ಗೈಡ್ಲೈನ್ಸ್ ಬರಬೇಕು, ಈ ಒಂದು ಇಂಡಸ್ಟ್ರಿಗೆ ಒಂದು ಗವರ್ಮೆಂಟ್ ಸಪೋರ್ಟ್ ಇರಬೇಕು, ಗವರ್ಮೆಂಟ್ ಸಪೋರ್ಟ್ ಮಾಡಬೇಕು ಅಂತ ಒಂದು ಪವರ್ಫುಲ್ ಇಂಡಸ್ಟ್ರಿ ಅಂತಾನೆ ಹೇಳಿ ಒಂದು ಗೈಡ್ಲೈನ್ಸ್ ನ ಪಾಸ್ ಮಾಡಿದಂತ ವ್ಯಕ್ತಿ ಬೇರೆ ಯಾರು ಅಲ್ಲ, ಈಸ್ ನನ್ ಅದರ್ ರಾಮ್ ವಿಲಾಸ್ ಪಾಸ್ವಾನ್ ಸರ್. ಅಂದ್ರೆ ಇವತ್ತು 2016 ಅಲ್ಲಿ ಒಂದು ಗೈಡ್ಲೈನ್ಸ್ ಪಾಸ್ ಆಯ್ತು, ನೆಟ್ವರ್ಕ್ ಮಾರ್ಕೆಟಿಂಗ್ ಲೀಗಲ್ ಆಗಿ ಇಂಡಿಯಾದಲ್ಲಿ ಇರಬೇಕು ಅಂತ ಅಂದ್ರೆ ಯಾವ್ಯಾವೆಲ್ಲ ಗೈಡ್ಲೈನ್ಸ್ ಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನ ಪಾಸ್ ಮಾಡೋದಂತ ವ್ಯಕ್ತಿ. ಇವತ್ತು ಹೆಮ್ಮೆಯಿಂದ ಪ್ರೌಡ್ ಇಂದ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಲೀಗಲ್ ಆಗಿ ಮಾಡಬಹುದು. ಇವತ್ತು ಪ್ರೆಸೆಂಟ್ಲಿ ಲೀಗಲ್ ಆಗಿದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ 2016 ಅಲ್ಲಿ. ಅಲ್ಲಿವರೆಗೂ ಕೂಡ ತುಂಬಾ ಸ್ಕ್ಯಾಮ್ ಗಳಾಗಿತ್ತು, ತುಂಬಾ ಫ್ರಾಡ್ ಗಳಾಗಿತ್ತು, ತುಂಬಾ ಸ್ಕೀಮ್ಗಳು ಬಂದು ಜನಗಳಿಗೆ ಮೋಸ ಮಾಡಿತ್ತು. ಸೊ ಅವೆಲ್ಲ ಮೋಸಗಳನ್ನ ಹೋಗಿಸ್ಬೇಕು ಅನ್ನೋ ಇಂಟೆನ್ಷನ್ ಕೂಡ 2016 ಅಲ್ಲಿ ಗೈಡ್ಲೈನ್ಸ್ ನ ಪಾಸ್ ಮಾಡೋದ ವ್ಯಕ್ತಿ ಇಸ್ ನನ್ ಅದರ್ ರಾಮ್ ವಿಲಾಸ್ ಪಾಸ್ವಾನ್ ಸರ್. ಸೊ ಇದಿಷ್ಟೆಲ್ಲ ದೊಡ್ಡ ವ್ಯಕ್ತಿಗಳ ಇವತ್ತು ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಒಂದ್ಸಲ ಯೋಚನೆ ಮಾಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಎಂತ ಒಂದು ಪೊಟೆನ್ಶಿಯಲ್ ಇದೆ ಇಡೀ ವರ್ಲ್ಡ್ ವೈಡ್ ಅಲ್ಲಿ ಅಂತ ಹೇಳಿ. ಸೊ ಇದನ್ನ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವರೆಲ್ಲ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಇವೆಲ್ಲ ಗೊತ್ತಿರ್ಲಿಲ್ಲ. ಆ ಕಾರಣಕ್ಕೆ ನಾವು ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿನ ಬ್ಲೇಮ್ ಮಾಡ್ತಾ ಇದ್ದೀವಿ, ನೆಟ್ವರ್ಕ್ ಮಾರ್ಕೆಟ್ ಫ್ಯೂಚರ್ ಇಲ್ಲ, ಕೆರಿಯರ್ ಇಲ್ಲ ಅಂತ ಹೇಳಿ. ಸೊ ಅಂತ ವಂಡರ್ಫುಲ್ ಫ್ಯೂಚರ್ ಇಂಡಿಯಾದಲ್ಲಿ ಇವು ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿಗೆ. ತುಂಬಾ ಜನ ಚೈನ್ ಲಿಂಕ್ ಫ್ರಾಡ್ ಮಾಡುತ್ತ ಬಿಸ್ನೆಸ್ ಜೊತೆಗೆ ಜನ ಸೇರಿಸೋ ಬಿಸ್ನೆಸ್ ನೆಗೆಟಿವ್ ಹೇಳ್ತಾ ಇದಾರೆ. ಬರ್ದಿಟ್ಕೊಳ್ಳಿ, ಇವತ್ತು ಯಾರೆಲ್ಲ ಇಂಡಸ್ಟ್ರಿ ಬಗ್ಗೆ ನೆಗೆಟಿವ್ ಮಾತಾಡ್ತಿದ್ರು ಅವ್ರ ಬಾಯಿಂದಾನೆ ಇಂಡಸ್ಟ್ರಿ ಬಗ್ಗೆ ಪಾಸಿಟಿವ್ ಮಾತುಗಳು ಬರುತ್ತೆ. ಯಾಕೆ ಅಂತ ಅಂದ್ರೆ ಒಂದೊಂದು ಟೈಮಲ್ಲಿ ನೋಕಿಯಾ ಈ ಇಂಡಸ್ಟ್ರಿಗೆ ಬಂದಾಗ ತುಂಬಾ ಟಾಪ್ ಲೆವೆಲ್ ಇತ್ತು, ಕನೆಕ್ಟಿಂಗ್ ಪೀಪಲ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲರ ಕೈಯಲ್ಲೂ ನೋಕಿಯಾ ಮೊಬೈಲ್ ಬಿಟ್ರೆ ಯಾವ ಮೊಬೈಲ್ ಇಲ್ಲ. ಬಟ್ ಆಂಡ್ರಾಯ್ಡ್ ಯಾವಾಗ ಬಂತು, ಆಂಡ್ರಾಯ್ಡ್ ನ ಒಪ್ಕೊಳ್ಳಿಲ್ಲ ಆಂಡ್ರಾಯ್ಡ್ ಸಿಸ್ಟಮ್ ನ. ಸೊ ಅವಾಗ ನೋಕಿಯಾ ಫೇಲ್ ಆಯ್ತು ಇಡೀ ವರ್ಲ್ಡ್ ವೈಡ್. ಫೇಲ್ ಆದಾಗ ಅದು ಇವತ್ತು ಕೂಡ ಎದ್ದೇಳಕ್ ಆಗ್ತಾ ಇಲ್ಲ, ಆ ಲೆವೆಲ್ಗೆ ನೋಕಿಯಾ ಇದೆ. ಸೊ ರೀಸೆಂಟ್ ಆಗಿ ಮತ್ತೆ ಮಾರ್ಕೆಟಿಗೆ ಆಂಡ್ರಾಯ್ಡ್ ಜೊತೆಲೇ ಬಂತು. ಇವತ್ತು ಪ್ರೆಸೆಂಟ್ಲಿ ಕೂಡ ಆಂಡ್ರಾಯ್ಡ್ ಜೊತೆ ಮಾರ್ಕೆಟ್ ಇದೆ ನೋಕಿಯಾ, ಆದ್ರೂ ಕೂಡ ಎದ್ದೇಳಕ್ ಆಗ್ತಾ ಇಲ್ಲ. ಸೊ ಅಂದ್ರೆ ಯೋಚನೆ ಮಾಡಿ, ಫ್ಯೂಚರ್ ಒಂದಿನ ಇವತ್ತು ಇವರೇ ಕೂಡ ಸಿಚುಯೇಷನ್ ಅರ್ಥ ಮಾಡ್ಕೊಂಡು ಅಪ್ಡೇಟ್ ಆಗೋ ಸಿಚುಯೇಷನ್ ಬಂದೇ ಬರುತ್ತೆ. ಯಾರಲ್ಲಿ ನೆಗೆಟಿವ್ ಮಾತಾಡ್ತಿದ್ರೆ ಅವರೇ ಕೂಡ ಪಾಸಿಟಿವ್ ಮಾತಾಡೋ ಸಿಚುಯೇಷನ್ ಬಂದೇ ಬರುತ್ತೆ ಅನ್ನೋ ನಾನು ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ. ಈ ಸಿಚುಯೇಷನ್ ಬರೋದಕ್ಕೆ ಕಾರಣ ಏನು ಅಂತ ಅಂದ್ರೆ ನಮ್ಮ ಲಾಸ್ಟ್ ಜನರೇಷನ್ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ನಮ್ಗೆಲ್ಲ ಚಿಕ್ಕ ವಯಸ್ಸಿಂದ ಎಜುಕೇಶನ್ ಮಾಡ್ಬೇಕು ಅಂತ ಹೇಳಿ ಏನಕ್ಕೋಸ್ಕರ ನೀನು ದುಡಿಬೇಕು ಅಂತಂದ್ರೆ ಜಾಬಿಗೆ ಹೋಗ್ಬೇಕು, ಕೆಲಸ ಮಾಡ್ಬೇಕು, ಇನ್ನೊಬ್ರ ಕೆಳಗಡೆ ಕೆಲಸ ಮಾಡ್ಬೇಕು, ಅವ್ರ ಹತ್ರ ಇಷ್ಟ ಅವರ್ ಕೆಲಸ ಮಾಡಿ ನೀನು ದುಡ್ಡನ್ನ ಅರ್ನ್ ಮಾಡ್ಬೇಕು ಅಂತ ಈ ರೀತಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಆ ಕಡೆಗೆ ನಮ್ ತರ ಏನ್ ಬಂದಿದೆ, ಎಜುಕೇಶನ್ ಮಾಡ್ಬೇಕು ಜಾಬಿಗೆ ಹೋಗ್ಬೇಕು ಅನ್ನೋದು ಬಿಟ್ರೆ ಜಾಬ್ ನ ಕ್ರಿಯೇಟ್ ಮಾಡೋರಾಗಬೇಕು, ಸೆಲ್ಫ್ ಪೇಮೆಂಟ್ ನ ಕ್ರಿಯೇಟ್ ಮಾಡೋರಾಗಬೇಕು, ನಾನೊಂದು ಹಚ್ಚನೆ ಕೆಲಸ ಕೊಡ್ಬೇಕು, ನಾನೊಂದು ಹಚ್ಚನಕ್ಕೆ ಹೆಲ್ಪ್ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಯಾರ ತಲೆಯಲ್ಲೂ ಬಂದಿಲ್ಲ. ಕಾರಣ ಅಂದ್ರೆ ನಮ್ಮ ಪೇರೆಂಟ್ಸ್ ಅದನ್ನ ತಲೆಗೆ ಹಾಕಿಲ್ಲ. ಸೊ 100% ನೆಕ್ಸ್ಟ್ ಜನರೇಷನ್ ಅಂತ ಏನಾದ್ರು ಇತ್ತು ಅಂತ ಅಂದ್ರೆ 100% ನಾವೆಲ್ಲರೂ ಕೂಡ ನೆಟ್ವರ್ಕ್ ಮಾರ್ಕೆಟ್ ಆಗ್ಲೇಬೇಕು, ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿಗೆ ಹೋಗೋ ಒಂದು ಇಂಟೆನ್ಷನ್ ನಮ್ಮ ನೆಕ್ಸ್ಟ್ ಜನರೇಷನ್ ಪಾಸ್ ಮಾಡೇ ಮಾಡ್ತೀವಿ. ನೀನೇ ಒಂದು ಸೆಲ್ಫ್ ಬಿಸ್ನೆಸ್ ಸ್ಟಾರ್ಟ್ ಮಾಡು, ಇಲ್ಲ ನೀವು ಒಂದು ಹಚ್ಚನೆ ಕೆಲಸ ಕೊಡೋನಾಗು, ಒಂದು ಹಚ್ಚನೆ ಹೆಲ್ಪ್ ಮಾಡೋ, ನೆಟ್ವರ್ಕ್ ಮಾರ್ಕೆಟ್ ಆಗೋ ಅನ್ನೋದನ್ನ ಹೇಳ್ತೀವಿ. ಯಾಕಂದ್ರೆ ಅಷ್ಟು ಪೊಟೆನ್ಶಿಯಲ್ ಇರುವಂತ ಇಂಡಸ್ಟ್ರಿ. ಸೊ ಇಂಥ ಒಂದು ಇಂಡಸ್ಟ್ರಿ ಫ್ಯೂಚರ್ ಅಲ್ಲಿ ಆ ಲೆವೆಲ್ಗೆ ರೀಚ್ ಆಗುತ್ತೆ ಅನ್ನೋದು ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಸೊ ಇಡೀ ವರ್ಲ್ಡ್ ವೈಡ್ ನೀವು ನೋಡಿ, ದುಬೈ ಇರ್ಬೋದು, ಅಮೆರಿಕ ಇರ್ಬೋದು, ಚೀನಾ ಇರ್ಬೋದು, ಸಿಂಗಾಪುರ್ ಇರ್ಬೋದು, ಮಲೇಷಿಯಾ ಇರ್ಬೋದು, ವಿಯೆಟ್ನಾಂ ಇರ್ಬೋದು, ಸೊ ತುಂಬಾ ಕಂಟ್ರಿಗಳು ಇವತ್ತು ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಟೀಚ್ ಮಾಡ್ತಾ ಇದ್ದಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಆಗುವಂತ ಬೆನಿಫಿಟ್ಸ್ ಗಳನ್ನ, ನೆಟ್ವರ್ಕ್ ಮಾರ್ಕೆಟಿಂಗ್ ಫ್ಯೂಚರ್ ಏನು, ಜೊತೆಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಡಿಗ್ರಿ ಇದೆ. ಸೊ ಅರೌಂಡ್ 40-50 ವರ್ಷದಿಂದ ಇದ್ರ ಬಗ್ಗೆ ರಿಸರ್ಚ್ ನಡೀತಾ ಇದೆ, ಇದ್ರ ಬಗ್ಗೆ ಡಿಗ್ರಿಗಳಿವೆ, ಇದ್ರ ಬಗ್ಗೆ ಟೀಚಿಂಗ್ ನಡೀತಾ ಇದೆ. ಬಟ್ ಇಂಡಿಯಾದಲ್ಲಿ ಇನ್ನೂ ಕೂಡ ಡಿಗ್ರಿ ಬಂದಿಲ್ಲ. ಸೊ ಇದನ್ನ ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ
ಇಂಡಿಯಾಗೂ ಅಮೆರಿಕಾಗೂ 40-50 ವರ್ಷ ಡಿಫ್ರೆನ್ಸ್ ಇದೆ. ಅಂದ್ರೆ ಅಮೆರಿಕದಲ್ಲಿ ಆಗಿರುವಂತ ಕೆಲವು ವಿಚಾರಗಳು ನಮ್ಮ ಇಂಡಿಯಾಗೆ ಬರಬೇಕು ಅಂತ ಅಂದ್ರೆ, ಇವತ್ತು ಆಗ್ತಿರುವಂತ ಕೆಲವು ವಿಚಾರಗಳು ನಮ್ಮ ಇಂಡಿಯಾಗೆ ಬರಬೇಕು ಅಂತ ಇನ್ನೊಂದು 50 ವರ್ಷ ಆಗ್ಬೇಕು. ಸೊ ಅಷ್ಟು ಹಿಂದೆ ಉಳಿದಿದ್ದೀವಿ ನಾವು. ಸೊ 100% ಬರ್ದಿಟ್ಕೊಳ್ಳಿ, ಈ 40-50 ವರ್ಷದಲ್ಲಿ ಆಗೋ ಚೇಂಜಸ್. ಇವತ್ತು ಅಮೆರಿಕದಲ್ಲಿ 100% ಅಲ್ಲಿ 50% ಇನ್ವಾಲ್ವ್ ಆಗಿದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ, 50% ನೆಟ್ವರ್ಕ್ ಮಾರ್ಕೆಟಿಂಗ್ ನ ಮಾಡ್ತಾ ಇದ್ದಾರೆ. ಬಟ್ ಇಂಡಿಯಾದಲ್ಲಿ 0.07% ಅಷ್ಟೇ ಇರುವಂತದ್ದು. ಯೋಚನೆ ಮಾಡಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಆ 0.07% ಅಲ್ಲಿ ನಾವಿದೀವಿ. ಸೊ ಅಲ್ಲಿಗೆ ನಮಗೆ ಎಷ್ಟು ಫ್ಯೂಚರ್ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಮುಂದೊಂದು ದಿನ ಕಾಲ ಬಂದೇ ಬರುತ್ತೆ. ಇವತ್ತು ಬೇರೆ ದೇಶಗಳಲ್ಲಿ ಯಾವ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಬಗ್ಗೆ ಟೀಚ್ ಮಾಡ್ತಿದ್ದಾರೆ, ಡಿಗ್ರಿಗಳಿವೆ, ಅದಕ್ಕೆ ಲೆಕ್ಚರರ್ಗಳು 100% ಬರೆದಿಟ್ಕೊಳ್ಳಿ. ಇಂಡಿಯಾದಲ್ಲೂ ಕೂಡ ಡಿಗ್ರಿಗಳು ಬರುತ್ತೆ, BNet, MNet, MBA.net ಅಂತ ಹೇಳಿ. ಅಂದ್ರೆ ಬ್ಯಾಚುಲರ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್, ಮಾಸ್ಟರ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್, MBA ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ 100% ಬಂದೇ ಬರುತ್ತೆ. ಆ ಬಂದಾಗ ಟೀಚರ್ಸ್ ಗಳು ಬೇಕಲ್ಲ, ಲೆಕ್ಚರರ್ಸ್ ಗಳು ಬೇಕಲ್ಲ, ಅವ್ರು ಯಾರು ಅಲ್ಲ, ಅದ್ ನಾವೇನೆ ಲೆಕ್ಚರ್ಸ್ ಗಳು ಟೀಚರ್ಸ್ ಗಳಾಗಿ ಒಂದು ಕಾಲೇಜ್ಗಳಿಗೆ ಹೋಗ್ತೀವಿ. ಏನಿಲ್ಲ ಅಂದ್ರೆ 2 ಅವರ್ 3 ಅವರ್ ನೀವು ಗೆಸ್ಟ್ ಲೆಕ್ಚರ್ ಹೋಗಿ ಬರೋದಕ್ಕೆ 40-50 ರೂಪಾಯಿ ನಿಮ್ಗೆ ಚಾರ್ಜ್ ಮಾಡ್ತಾರೆ. ಸೊ ಅಷ್ಟು ಪೊಟೆನ್ಶಿಯಲ್ ಈ ಇಂಡಸ್ಟ್ರಿಗೆ ಇದೆ, ನಮ್ಗೆಲ್ಲರಿಗೂ ಅಷ್ಟು ಪೊಟೆನ್ಶಿಯಲ್ ಇದೆ. ಯಾಕಂದ್ರೆ ನಾವು 0.07% ಅಲ್ಲಿ ನಾವು ಕೂಡ ಇದೀವಿ. ಸೊ ಅಷ್ಟು ಪೊಟೆನ್ಶಿಯಲ್ ಇರುವಂತ ಇಂಡಸ್ಟ್ರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಸೊ ಆಫ್ಟರ್ 2020 ರೆವಲ್ಯೂಷನ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆಂದ್ರೆ ಅಷ್ಟು ಪವರ್ಫುಲ್ ಆಗಿ ಈ ಒಂದು ಇಂಡಸ್ಟ್ರಿ ಮೂವ್ ಆಗ್ತಾ ಇದೆ. ನಾನು ನಿಮ್ಗೆಲ್ಲರಿಗೂ ಹೇಳೋದೇನಂತಂದ್ರೆ, ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕೆರಿಯರ್ ಇದೆ, ಒಂದು ಒಳ್ಳೆ ಫ್ಯೂಚರ್ ಇದೆ. ಆ ಒಂದು ಒಳ್ಳೆ ಫ್ಯೂಚರ್ ನ ನಾವು ತಗೋಬೇಕು ಅಂತ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ನಾವು ಟೀಚ್ ಮಾಡಬೇಕು, ನಾವು ಎಜುಕೇಟ್ ಮಾಡಬೇಕು ಹೊರಗಡೆ ಸೊಸೈಟಿಗೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು, ನೆಟ್ವರ್ಕ್ ಮಾರ್ಕೆಟಿಂಗ್ ಇರೋ ಬೆನಿಫಿಟ್ಸ್ ಏನು, ನೆಟ್ವರ್ಕ್ ಮಾರ್ಕೆಟಿಂಗ್ ಯಾವ ಲೆವೆಲ್ ಫ್ಯೂಚರ್ ಇದೆ, ಅದನ್ನೆಲ್ಲ ನಾವು ಅರ್ಥ ಮಾಡಿಸಿದ್ರೆ ಆಯ್ತು ಅಂದ್ರೆ 100% ಜನಗಳು ಚೇಂಜ್ ಆಗೇ ಆಗ್ತಾರೆ. ಚೇಂಜ್ ಆಗೋ ಕಾಲ ಜಾಸ್ತಿ ದಿನ ಇಲ್ಲ, ನಿಮ್ಮ ಕೈಯಲ್ಲಿ ಇದೆ. ಜನಗಳನ್ನ ಮೈಂಡ್ ಸೆಟ್ ನ ಚೇಂಜ್ ಮಾಡುವಂಥದ್ದು, ಎಲ್ಲದಕ್ಕೂ ಇರುವಂತದ್ದು ಮೈಂಡ್ ಸೆಟ್. ಅಂದ್ರೆ ಅವ್ರು ಯಾವ ರೀತಿ ಥಿಂಕ್ ಮಾಡ್ತಾರೆ ನೋಡುವಂತ ದೃಷ್ಟಿನ ನಾವು ಚೇಂಜ್ ಮಾಡಿಸಿದ್ರೆ ಆಯ್ತು ಅಂದ್ರೆ 100% ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಟಾಪ್ ಲೆವೆಲ್ ರೀಚ್ ಆಗೇ ಆಗುತ್ತೆ. ಆಲ್ರೆಡಿ ಡೆಲ್ಲಿ ಯೂನಿವರ್ಸಿಟಿ ಒಂದು ಕೋರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟಿದೆ. MBA ದಲ್ಲಿ ಒಂದು ಸೆಮಿಸ್ಟರ್ ಪೂರ್ತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಟೀಚ್ ಮಾಡ್ತಾ ಇದ್ದಾರೆ. ಸೊ ಮುಂದೊಂದು ದಿನ ಡಿಗ್ರಿ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಆ ಡಿಗ್ರಿಗೆ ಲೆಕ್ಚರ್ಸ್ ಗಳಾಗಿ ನಾವೇ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಗೆಸ್ಟ್ ಲೆಕ್ಚರ್ 40-50 ರೂಪಾಯಿ ಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅಷ್ಟೊಂದು ಪವರ್ಫುಲ್ ಇಂಡಸ್ಟ್ರಿ ನಾವಿದೀವಿ. ಸೊ ಇದೇ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಎಜುಕೇಟ್ ಮಾಡಿ, ಈ ವಿಡಿಯೋನ ಎಲ್ಲರಿಗೂ ತೋರಿಸಿ ನೆಟ್ವರ್ಕ್ ಮಾರ್ಕೆಟಿಂಗ್ ಎಂತ ಒಂದು ಫ್ಯೂಚರ್ ಇದೆ ಇಂಡಿಯಾದಲ್ಲಿ ಅಂತ 100% ಜನಗಳ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಜೊತೆಗೆ ಪಕ್ಕದಲ್ಲಿ ಬೆಲ್ ಬಟನ್ ಇದೆ. ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ, ಫಸ್ಟ್ ಆ ಒಂದು ಅಪ್ಲೋಡ್ ಮಾಡಿದ ವಿಡಿಯೋ ನೀವು ನೋಡಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.